ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯ್ಕ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ, ಈ ಸೆಷನ್ನಲ್ಲಿ ನಾವು ಚರ್ಚಿಸುತ್ತಿರುವಂತಹ ವಿಷಯ ಸಾಮೂಹಿಕ ಭದ್ರತೆ ಅಥವಾ ಕಲೆಕ್ಟಿವ್ ಸೆಕ್ಯುರಿಟಿ. ಏನು ಈ ಕರ್ನಾಟಕ ವಿಶ್ವವಿದ್ಯಾನಿಲಯವು ಅಂತಿಮ BA ರಾಜ್ಯಶಾಸ್ತ್ರದ ಅಂತಿಮ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಕಡ್ಡಾಯ ಪತ್ರಿಕೆ ಒಂದು ಏನಿದೆಯೋ, ಈ ಪತ್ರಿಕೆಯಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದರಲ್ಲಿ ಬರುವಂತಹ ಏನು ಸಾಮೂಹಿಕ ಭದ್ರತೆ ಅಥವಾ ಕಲೆಕ್ಟಿವ್ ಸೆಕ್ಯುರಿಟಿ ಅನ್ನೋದೇನಿದೆಯೋ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ಕಲೆಕ್ಟಿವ್ ಸೆಕ್ಯುರಿಟಿ ಅಥವಾ ಸಾಮೂಹಿಕ ಭದ್ರತೆಯಲ್ಲಿ ನಾವು ಏನೇನೆಲ್ಲ ಚರ್ಚೆ ಮಾಡ್ತೀವಿ ಈ ಸೆಷನ್ನಲ್ಲಿ ಅನ್ನೋದ್ರ ಬಗ್ಗೆ ಒಂದು ವಿಷಯ ಸೂಚಿ ಅಥವಾ ಟೇಬಲ್ ಆಫ್ ಕಂಟೆಂಟ್ಸನ್ನು ಒಂದು ಸಲ ಗಮನಿಸೋಣ. ಸಾಮೂಹಿಕ ಭದ್ರತೆ ಎಂದರೇನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತೀವಿ. ಮತ್ತು ಇಂಟ್ರಡಕ್ಷನ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ, ಸಾಮೂಹಿಕ ಭದ್ರತೆಯ ಒಂದು ಪೀಠಿಕೆ ಅಥವಾ ಪರಿಚಯವನ್ನು ಮಾಡಿಕೊಳ್ಳೋಣ. ನಂತರದಲ್ಲಿ ಸಾಮೂಹಿಕ ಭದ್ರತೆ ಅಂದ್ರೇನು ಎಂಬುದರ ಬಗ್ಗೆ ನಾವು ಅದರ ಅರ್ಥವನ್ನು, ಮೀನಿಂಗ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಂತರದಲ್ಲಿ ಕಲೆಕ್ಟಿವ್ ಸೆಕ್ಯುರಿಟಿಯ ವ್ಯಾಖ್ಯಾನಗಳು, ಸಾಮೂಹಿಕ ಭದ್ರತೆಯ ವ್ಯಾಖ್ಯೆಗಳು ಅಥವಾ ವ್ಯಾಖ್ಯಾನಗಳು ಅಥವಾ ಡೆಫಿನಿಷನ್ಸ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ ಎಂಬ ವಿಚಾರ, ಇಷ್ಟು ವಿಚಾರಗಳನ್ನು ನಾವು ಈ ಒಂದು ಸೆಷನ್ನಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಅಂದರೆ ಅಪ್ರೋಚಸ್ ಟು ಇಂಟರ್ನ್ಯಾಷನಲ್ ಪೀಸ್ ಎಂಬ ವಿಷಯದಲ್ಲಿ ಬರುವಂತಹ ಹಲವಾರು ಪರಿಕಲ್ಪನೆಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧ ಆಗಿರ್ಬೋದು, ದೇಶಗಳಲ್ಲಿ ಆಗಿರ್ಬೋದು, ಶಾಂತಿಯನ್ನು ಕಾಪಾಡುವುದಕ್ಕೆ ಹಲವಾರು ಮಾರ್ಗಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅದರಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಕೂಡ ಒಂದು. ಅಂದರೆ ನಾವು ಕಳೆದ ತರಗತಿಯಲ್ಲಿ ನಾವು ಶಕ್ತಿ ಸಮತೋಲನದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಶಾಂತಿಗೆ ಮಾರ್ಗ ಅಂತ ಅಂದರೆ ಅದು ಕಲೆಕ್ಟಿವ್ ಸೆಕ್ಯುರಿಟಿ ಅಥವಾ ಸಾಮೂಹಿಕ ಭದ್ರತೆ ಅಂತ ನಾವು ಕರಿತೀವಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಸಾಮೂಹಿಕ ಭದ್ರತೆ ಅಥವಾ ಸಾಮೂಹಿಕ ಸುರಕ್ಷತೆ ಅನ್ನೋದು ಅತ್ಯಂತ ಚಿರಪರಿಚಿತವಾದಂಥ ಒಂದು ಪದಪುಂಜ ಅಂತಲೇ ಹೇಳಬಹುದು. ಅದೊಂದು ಎಲ್ಲರಿಗೂ ಗೊತ್ತಿರೋದು ಪಾಪ್ಯುಲರ್ ವರ್ಡ್ ಅಂತಲೇ, ಟರ್ಮ್ ಅಂತಲೇ ಹೇಳ್ಬೋದು. ಆಂಗ್ಲ ಭಾಷೆಯಲ್ಲಿ, ಇಂಗ್ಲೀಷ್ನಲ್ಲಿ ಸಾಮೂಹಿಕ ಭದ್ರತೆಗೆ ಕಲೆಕ್ಟಿವ್ ಸೆಕ್ಯುರಿಟಿ ಅಂತ ನಾವು ಕರಿತೀವಿ. ಕನ್ನಡದಲ್ಲಿ ಅದನ್ನು ಸಾಮೂಹಿಕ ಭದ್ರತೆ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಅದನ್ನು ಕಲೆಕ್ಟಿವ್ ಸೆಕ್ಯುರಿಟಿ ಅಂತ ಕರಿತೀವಿ. ಪ್ರಪಂಚದ ಅಥವಾ ಜಾಗತಿಕ ಎರಡನೇ ಮಹಾಯುದ್ಧ ಆದ ನಂತರದಲ್ಲಿ ಸಾಮೂಹಿಕ ಭದ್ರತೆ ಕುರಿತು ಚರ್ಚೆಗಳು ಎಲ್ಲ ಕಡೆ ಇರುವುದನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಾದ ವಿವಾದಗಳು, ಟೀಕೆಗಳು ಇರುವುದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಶಾಂತಿ ಕಾಪಾಡಲು ಇದು ಅತ್ಯಂತ ಅಗತ್ಯವಾದ ತಂತ್ರ ಅಂತಲೂ ಕೂಡ ನಾವು ಇದನ್ನು ಭಾವಿಸಲಾಗಿದೆ. ಜಾಗತಿಕ ಇತಿಹಾಸ ಅಥವಾ ಜಾಗತಿಕ ಇತಿಹಾಸದ ಪುಟದಲ್ಲಿ ಸೇರಿದಂತಹ ರಾಷ್ಟ್ರಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಅಂತ ಏನು ಹೇಳಿ ಕರಿತೀವಿ ಅದು, ಹಾಗೂ ಇಂದಿನ ವಿಶ್ವಸಂಸ್ಥೆಯು ಸಾಮೂಹಿಕ ಭದ್ರತೆಗೆ ಅಥವಾ ಸಾಮೂಹಿಕ ಭದ್ರತೆ ತತ್ವಕ್ಕೆ ಅಂದರೆ ಪ್ರಿನ್ಸಿಪಲ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿಗೆ ಮಹತ್ವ ನೀಡಿರುವುದನ್ನು ಕೂಡ ನಾವು ಇಲ್ಲಿ ಉಲ್ಲೇಖಿಸಬಹುದು. Collective security system guarantees the security of each state of the world against any war or aggression which may be committed by any state against any other state. ಸಾಮೂಹಿಕ ಭದ್ರತೆ ಅನ್ನೋದು ಇದು ಒಂದು ರೀತಿಯಲ್ಲಿ ಯುದ್ಧವನ್ನು ತಡೆಗಟ್ಟುವಂಥದ್ದು ಅಥವಾ ಯಾವುದೇ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡುವುದನ್ನು ತಡೆಗಟ್ಟುವಂಥ ಒಂದು ವ್ಯವಸ್ಥೆಯನ್ನು ಇದು ಕೊಡುವುದನ್ನು ಅದಕ್ಕೆ ಒಂದು ಭದ್ರತೆಯನ್ನು ಇದು ಕೊಡುತ್ತೆ, ಗ್ಯಾರಂಟಿಯನ್ನು ಕೊಡುತ್ತೆ. It is like an insurance system in which all the nations are bound to protect the victim of an aggression or war by neutralizing the aggression or war against the victim. ಯಾರು ದುರ್ಬಲ, ಬಲಿಪಶು ಆಗುವಂಥ ರಾಷ್ಟ್ರಗಳು
ಇದಾವೋ ಅವುಗಳ ಮೇಲೆ ದಾಳಿ ಮಾಡುವಂತಹ ಒಂದು ಪರಿಸ್ಥಿತಿ, ಯುದ್ಧ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆ ಯುದ್ಧವನ್ನು, ಆ ದಾಳಿಯನ್ನು, ಆ ಸಂಘರ್ಷವನ್ನು ತಡೆಯುವುದಕ್ಕೋಸ್ಕರ ಜಗತ್ತು ಈ ಒಂದು ಸಿಸ್ಟಮನ್ನು ಅಳವಡಿಸ್ಕೊಂಡಿದೆ. ಇದೊಂದು ರೀತಿಯಲ್ಲಿ ಇನ್ಶೂರೆನ್ಸ್ ಇದ್ದಂಗೆ. ಜೀವ ವಿಮಾ ಪಾಲಿಸಿಗಳು ನಾವು ಹೇಗೆ ಕೊಡ್ತೀವೋ ಹಾಗೆ ಇದೊಂದು ರೀತಿಯಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋದು ಒಂದು ಇನ್ಶೂರೆನ್ಸ್ ಸಿಸ್ಟಮ್ ಅಂತ ಹೇಳ್ಬೋದು. ಕಲೆಕ್ಟಿವ್ ಸೆಕ್ಯೂರಿಟೀಸ್ ಈಸ್ ಕರೆಂಟ್ಲಿ ರಿಗಾರ್ಡೆಡ್ ಆಸ್ ದ ಮೋಸ್ಟ್ ಪ್ರಾಮಿಸಿಂಗ್ ಅಪ್ರೋಚ್ ಟು ಇಂಟರ್ನ್ಯಾಷನಲ್ ಪೀಸ್. ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡುವುದಕ್ಕೆ ಈ ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಬಹಳ ಪ್ರಮುಖವಾದಂಥ ಒಂದು ಅಪ್ರೋಚ್ ಅಂತ ಇದನ್ನು ಪರಿಗಣಿಸಲಾಗಿದೆ. ಇಟ್ ಈಸ್ ರಿಗಾರ್ಡೆಡ್ ಆಸ್ ಎ ವ್ಯಾಲ್ಯೂಯಬಲ್ ಡಿವೈಸ್ ಆಫ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದು ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ಸಂಘರ್ಷವನ್ನು ತಡೆಗಟ್ಟುವುದರ ಬಗ್ಗೆ, ಕಾಪಾಡುವುದರ ಬಗ್ಗೆ ಇರುವಂಥ ಒಂದು ಸಾಧನ ಅಂತಲೇ ಹೇಳ್ಬೋದು. ಇಟ್ ಈಸ್ ಡಿಸೈನ್ ಟು ಪ್ರೊಟೆಕ್ಟ್. ಅಂದರೆ ಇದನ್ನು ಏನಕ್ಕೋಸ್ಕರ ನಾವು ಡಿಸೈನ್ ಮಾಡಿದ್ದೀವಿ, ರಚನೆ ಮಾಡಿದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಬರುವಂತಹ ಗೊಂದಲಗಳು, ಯುದ್ಧ, ಸಂಘರ್ಷಗಳು ಏನು ಬರ್ತವೋ ಇದನ್ನು ತಡೆಗಟ್ಟುವುದಕ್ಕೋಸ್ಕರ ನಾವು ಇದನ್ನು ಡಿಸೈನ್ ಮಾಡಿರುವಂಥದ್ದು ಬರುತ್ತೆ. ಯಾವುದನ್ನು? ಕಲೆಕ್ಟಿವ್ ಸೆಕ್ಯೂರಿಟಿ ಕಾನ್ಸೆಪ್ಟನ್ನು. ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಗೇನ್ಸ್ಟ್ ವಾರ್ ಆ್ಯಂಡ್ ಅಗ್ರೆಷನ್ ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಗೇನ್ಸ್ಟ್ ವಾರ್ ಆ್ಯಂಡ್ ಅಗ್ರೆಷನ್ ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಪ್ರಪಂಚದ ಯಾವುದೇ ಭಾಗದಲ್ಲೂ ನಾವು ನೋಡಿದಾಗ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಅಂತಾರಾಷ್ಟ್ರೀಯ ಭದ್ರತೆ ಅನ್ನೋದು ಯಾವಾಗಲೂ ಕೂಡ ಯುದ್ಧ ಮತ್ತು ಆಕ್ರಮಣಶೀಲತೆ ವಿರುದ್ಧವಾಗಿರುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಪಾರಸ್ಪರಿಕವಾಗಿ ಪೂರಕವಾಗಿರುವಂಥದ್ದು. ಯಾವುದೇ ಒಂದು ರಾಷ್ಟ್ರ ತನ್ನಂತಾನೇ ಒಬ್ಬಂಟಿಯಾಗಿ ತನ್ನ ಎಲ್ಲ ಪೂರೈಕೆಗಳನ್ನು, ಅಗತ್ಯಗಳನ್ನು ಪೂರೈಸಿಕೊಳ್ಳುವಂಥ ಶಕ್ತಿಯನ್ನು ಅದು ಪಡ್ಕೊಂಡಿರಲ್ಲ. ಎಷ್ಟೇ ಶಕ್ತಿಶಾಲಿ ರಾಷ್ಟ್ರ ಆಗಿದ್ದರೂ, ಎಷ್ಟೇ ಆರ್ಥಿಕವಾಗಿ ಸದೃಢ ರಾಷ್ಟ್ರವಾಗಿದ್ದರೂ, ಆ ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಒಂದು ಅವಲಂಬನೆಯನ್ನು ಮಾಡಿಕೊಂಡಿರುತ್ತೆ. ಯಾವುದಾದ್ರೂ ಒಂದು ರೂಪದಲ್ಲಿ ಅದು ಅವಲಂಬನೆಗೆ ಒಳಪಟ್ಟಿರುತ್ತೆ. ಆದ್ದರಿಂದನೇ ಯಾವುದೇ ಒಂದು, ಈಗ ಜಗತ್ತಿನಲ್ಲಿರುವ ಯಾವುದೇ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು ಕಂಡುಬರುತ್ತೆ. ಅದರಿಂದ ಅದು ಪೂರಕವಾಗಿರುವಂಥದ್ದು. ಯಾವುದೇ ಒಂದು ರಾಷ್ಟ್ರ ನಡುಗಡ್ಡೆಯಂತೆ ಬಾಳಲು ಸಾಧ್ಯವಿಲ್ಲ. ಅಂದರೆ ಈ ನಡುಗಡ್ಡೆ ಅಂದರೆ ಐಲ್ಯಾಂಡ್ ಅಂತ ಹೇಳ್ತೀವಿ. ಮಧ್ಯ ಭೂಮಿ ಸುತ್ತಲೂ ನೀರಿದ್ದಾಗ ನಡುಗಡ್ಡೆ ಅಂತ ಕರಿತೀವಿ. ನಡುಗಡ್ಡೆಯಲ್ಲಿರುವಂಥ ರಾಷ್ಟ್ರಗಳು ಕೂಡ ಇತರೆ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಹೊಂದಿರಲೇಬೇಕು. ಇಲ್ಲ ಅಂತಂದರೆ ತನಗೆ ಬೇಕಾಗುವಂಥ ಕಚ್ಚಾ ವಸ್ತುಗಳಾಗಿರ್ಬೋದು, ಮಿಲಿಟರಿಗೆ ಸಂಬಂಧಪಟ್ಟಂಥ ಹಾರ್ಡ್ವೇರ್ಸ್ ಆಗಿರ್ಬೋದು, ಅಥವಾ ಇತರೆ ಸಾಫ್ಟ್ವೇರ್ಸ್ ಆಗಿರ್ಬೋದು, ಕಚ್ಚಾ ಪದಾರ್ಥಗಳು, ಅದಕ್ಕೆ ತಮಗೆ ಬೇಕಾದಂಥ ಫುಡ್ ಗ್ರೈನು, ಅಥವಾ ಇದು ಯಾವುದೇ ತನ್ನ ರಾಷ್ಟ್ರದಲ್ಲಿ ಉತ್ಪಾದನೆ ಮಾಡದೇ ಇರುವಂತಹ ಯಾವುದೇ ವಸ್ತುಗಳನ್ನು ಬೇರೆ ರಾಷ್ಟ್ರದಿಂದ ಅದು ಆಮದು ಮಾಡಿಕೊಳ್ಳಲೇಬೇಕು. ಆದ್ದರಿಂದ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಜೊತೆಗೆ ಸಂಬಂಧವನ್ನು ಹೊಂದಿದೆ ಅಂತಲೇ ಹೇಳಬೇಕು. ಇಲ್ಲ ಅಂತಂದರೆ ಅದು ಒಬ್ಬಂಟಿಯಾಗಿ ಜೀವನ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ರಾಜ್ಯಶಾಸ್ತ್ರದ ಪಿತಾಮಹನಾದಂಥ ಅರಿಸ್ಟಾಟಲ್ ಮಾನವ ಸಮಾಜ ಜೀವಿ, ಅವನು ಸಮಾಜದಲ್ಲಿ ಬದುಕಬೇಕು, ಅಕಸ್ಮಾತು ಅವನು ಸಮಾಜದಲ್ಲಿ ಬದುಕಲಾರದಂತಹ ಒಬ್ಬ ವ್ಯಕ್ತಿಯಾಗಿದ್ದರೆ ಅವನು ಸಮಾಜದಲ್ಲಿ ಬದುಕೋದಿಲ್ಲ, ನಾನು ಒಬ್ಬಂಟಿಯಾಗಿಯೇ ಇರ್ತೀನಿ ಅಂತಂದರೆ ಅವನು ಒಂದು ದೇವರಾಗಿರಬೇಕು, ಇಲ್ಲ ಮೃಗವಾಗಿರಬೇಕು, ಕಾಡು ಪ್ರಾಣಿಯಾಗಿರಬೇಕು ಅಂತ ಹೇಳ್ತಾನಲ್ಲ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರವು ಒಬ್ಬಂಟಿಯಾಗಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈಗ ಜಗತ್ತೇನಾಗಿದೆ ಅಂದರೆ ಅದು ಒಂದು ರೀತಿಯಲ್ಲಿ ಒಂದು ಪುಟ್ಟ ಗ್ರಾಮವಾಗಿ, ಅಂದರೆ ವಿಶ್ವಗ್ರಾಮ ಅಂತ ಹೇಳ್ತೀವಿ ನಾವು. ಗ್ಲೋಬಲ್ ವಿಲೇಜ್ ಅನ್ನೋ ಕಾನ್ಸೆಪ್ಟ್ ಇತ್ತೀಚೆಗೆ ಬಂದಿದೆ. ಗ್ಲೋಬಲ್ ವಿಲೇಜ್ ಅಂತಂದರೆ ಇಡೀ ಪ್ರಪಂಚವೇ ಒಂದು ಪುಟ್ಟ ಗ್ರಾಮವಾಗಿ ಪರಿವರ್ತನೆ ಆಗಿರುವಂಥದ್ದು. ಇದಕ್ಕೆ ಕಾರಣ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ. ಅದರ ಬೆಳವಣಿಗೆಯಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರೋದ್ರಿಂದ ವಿಶ್ವವನ್ನು ಒಂದು ಪುಟ್ಟ ಗ್ರಾಮವನ್ನಾಗಿ ನಾವು ಮಾಡಿಕೊಂಡಿದ್ದೀವಿ.
ಪ್ರತಿಯೊಂದು ರಾಷ್ಟ್ರ ತನ್ನ ಸುರಕ್ಷತೆಗೆ ಅತಿಯಾದ ಮಹತ್ವವನ್ನು ನೀಡುತ್ತೆ. ಈ ಹಿನ್ನೆಲೆಯಲ್ಲಿ ಸಾಮೂಹಿಕ ಭದ್ರತೆ ಅನ್ನೋದು ತಂತ್ರ ರಾಷ್ಟ್ರೀಯ ಭದ್ರತೆಗೆ ಖಂಡಿತ ವರವಾಗಿದೆ ಅಂತಲೇ ನಾವು ಹೇಳ್ಬೋದು. ಯಾವುದನ್ನು ಸೆಕ್ಯುರಿಟಿ, ಯಾವುದು ಕಲೆಕ್ಟಿವ್ ಸೆಕ್ಯುರಿಟಿಯನ್ನು. ಅದರಿಂದ UN Charter includes a system of collective security which is designed to meet an international crisis resulting from war or aggression or a threat of war or aggression in any part of the international system. ಅದಕ್ಕೇ ವಿಶ್ವಸಂಸ್ಥೆಯ ಚಾರ್ಟರ್ ಅಂತ ಏನು ಹೇಳ್ತೀವಿ, ಪ್ರಣಾಳಿ ಏನಿದೆಯೋ UN ಚಾರ್ಟರ್ನಲ್ಲಿ ನಾವು ಈ ಕಲೆಕ್ಟಿವ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಏನು ಸಾಮೂಹಿಕ ಭದ್ರತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ಅದರ ಕಲಂನಲ್ಲಿ ನಾವು ಸೇರಿಸಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಘರ್ಷಣೆಗಳು, ಯುದ್ಧ, ಕ್ರೈಸಿಸನ್ನು ಹೇಗೆ ಅಥವಾ ಅಗ್ರೆಷನ್ ಅಥವಾ ದಾಳಿ ಮಾಡುವಂಥದ್ದು ಇನ್ನೊಂದು ರಾಷ್ಟ್ರದ ಮೇಲೆ, ಇವನ್ನೆಲ್ಲ ತಡೆಗಟ್ಟುವುದಕ್ಕೋಸ್ಕರ ನಾವು ವಿಶ್ವಸಂಸ್ಥೆ ಚಾರ್ಟರ್ನಲ್ಲೇ ಈ ಕಲೆಕ್ಟಿವ್ ಸೆಕ್ಯುರಿಟಿ ಬಗ್ಗೆ ಸಾಕಷ್ಟು ಅಂಶಗಳನ್ನು, ಪ್ರಾವಿಷನನ್ನು ಸೇರಿಸಿದ್ದೀವಿ. ಬ್ಯಾಲೆನ್ಸ್ ಆಫ್ ಪವರ್ ಹ್ಯಾಸ್ ಲಾಸ್ಟ್ its relevance as a device of power management, and collective security has gained recognition as a modern device of power management which can enable the international community to meet a crisis situation. ಈಗೇನಾಗಿದೆ ಅಂದರೆ ಬ್ಯಾಲೆನ್ಸ್ ಆಫ್ ಪವರ್, ಶಕ್ತಿ ಸಮತೋಲನ ಅನ್ನೋದು ಈಗ ತನ್ನ ಪ್ರಾಮುಖ್ಯತೆಯನ್ನು ಈಗ ಕಳ್ಕೊಂಡಿದೆ. ಅದು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಶಕ್ತಿ ಸಮತೋಲನ ಅಥವಾ ಈ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಥವಾ ವಾರನ್ನು ತಡೆಗಟ್ಟುವಂಥ ಒಂದು ಸಾಧನವಾಗಿ ಅದು ಬಳಕೆಯಾಗ್ತಿತ್ತು. ಯಾವಾಗ ಇದು ಶೀತಲ ಸಮರ ಅಥವಾ ಶೀತಲ ಯುದ್ಧ, ಕೋಲ್ಡ್ ವಾರ್ ಎಂಡ್ ಆಯಿತು, ಆವಾಗ ಈ ಶಕ್ತಿ ಸಮತೋಲನದ ತನ್ನ ಪ್ರಾಮುಖ್ಯತೆಯನ್ನು ಅದು ಕಳ್ಕೊಳ್ತು. ಆದರೆ ಈಗ ಈ ಕಲೆಕ್ಟಿವ್ ಸೆಕ್ಯುರಿಟಿ ಅಥವಾ ಸಾಮೂಹಿಕ ಭದ್ರತೆ ಅನ್ನೋದು ಅದು ಹೆಚ್ಚಿನ ಮಾನ್ಯತೆಯನ್ನು ಪಡ್ಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಈಗ ಬ್ಯಾಲೆನ್ಸ್ ಆಫ್ ಪವರ್ಗಿಂತ ಅಥವಾ ಶಕ್ತಿ ಸಮತೋಲನಕ್ಕಿಂತ ಈ ಕಲೆಕ್ಟಿವ್ ಸೆಕ್ಯುರಿಟಿ ಅಥವಾ ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಈಗೇನಾಗಿದೆ ಅಂದರೆ ಅದು ಶಕ್ತಿಯನ್ನು ಕಾಪಾಡುವುದಕ್ಕೋಸ್ಕರ, ಅಂದರೆ ಪವರ್ ಮ್ಯಾನೇಜ್ಮೆಂಟ್, ವ್ಯವಸ್ಥಾಪನೆಯನ್ನು, ಅಥವಾ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಥವಾ ಈ ವಾರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಒಂದು ಸಾಧನವಾಗಿ ಈಗ ಆಲ್ಟರ್ನೇಟಿವ್ ಆಗಿ, ಬ್ಯಾಲೆನ್ಸ್ ಆಫ್ ಪವರ್ಗೆ ಆಲ್ಟರ್ನೇಟಿವ್ ಆಗಿ ನಾವು ಈಗೇನು ಮಾಡ್ತಿದ್ದೀವಿ ಅಂತಂದರೆ ಕಲೆಕ್ಟಿವ್ ಸೆಕ್ಯುರಿಟಿ ಡಿವೈಸನ್ನು ನಾವು ಈಗ ಬಳಸ್ತಾ ಇದ್ದೀವಿ. ಹಾಗಾದರೆ ಈ ಕಲೆಕ್ಟಿವ್ ಸೆಕ್ಯುರಿಟಿ ಅಥವಾ ಸಾಮೂಹಿಕ ಭದ್ರತೆಯ ಬಗ್ಗೆ ನಾವು ಒಂದು ಪರಿಚಯ ಪೀಠಿಕೆ ಮಾಡಿಕೊಂಡ ನಂತರದಲ್ಲಿ ಈ ಸಾಮೂಹಿಕ ಭದ್ರತೆ ಅಂದರೆ ಏನು ಅನ್ನೋದ್ರ ಬಗ್ಗೆ, ಅದರ ಒಂದು ಮೀನಿಂಗ್ ಅಂದರೆ ಅದರ ಅರ್ಥವನ್ನು ನಾವು ಈಗ ತಿಳ್ಕೊಳ್ಳೋಣ. ಆ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ನಾವು ಈಗ ನಂತರದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಾಮೂಹಿಕ ಭದ್ರತೆಯ ಅರ್ಥವನ್ನು, ಅಂದರೆ ಮೀನಿಂಗ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ. Collective security is a device of crisis management which postulates a commitment on the part of all the nations to collectively meet an aggression that may be committed by any state against another. ಈ ಕಲೆಕ್ಟಿವ್ ಸೆಕ್ಯುರಿಟಿ ಅನ್ನೋದು ಏನಿದೆಯೋ ಅದನ್ನು ಕನ್ನಡದಲ್ಲಿ ನಾವು ಸಾಮೂಹಿಕ ಭದ್ರತೆ ಅಂತ ಕರಿತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಕಲೆಕ್ಟಿವ್ ಸೆಕ್ಯುರಿಟಿ ಅಂತ ಕರೀತಾರೆ. ಕಲೆಕ್ಟಿವ್ ಸೆಕ್ಯುರಿಟಿ ಅಥವಾ ಸಾಮೂಹಿಕ ಭದ್ರತೆ ಅಂತಂದರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉದ್ಭವಿಸುವಂತಹ ಈ ಏನು ಕ್ರೈಸಿಸ್, ವಿವಾದಗಳು, ಘರ್ಷಣೆಗಳು, ಯುದ್ಧ, ಆಕ್ರಮಣ ಏನಿದೆಯೋ ಇದನ್ನು ವ್ಯವಸ್ಥಾಪನೆ ಮಾಡುವಂಥ, ನಿರ್ವಹಿಸುವಂತಹ ಒಂದು ಸಾಧನವಾಗಿ ನಾವು ಈಗ ಬಳಸ್ತಾ ಇದ್ದೀವಿ. ಅಂದರೆ ಅದನ್ನು ಯಾವ ರೀತಿ ಅಂದರೆ ಆ್ಯಸ್ ಎ ಡಿವೈಸ್ ಆಫ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. We are using it as a device of crisis management. War or aggression is viewed as a breach of international peace and security, and collective security stands for collective action by all the nations in defense of peace. ಯುದ್ಧ ಅಥವಾ ಆಕ್ರಮಣ ಅನ್ನೋದು ಅಂತಾರಾಷ್ಟ್ರೀಯ ಶಾಂತಿಗೆ ಧಕ್ಕೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ತರುವಂತಹ ಒಂದು ವಿಚಾರ ಆಗಿರುವಂಥದ್ದು. ಅದನ್ನು ತಡೆಗಟ್ಟುವುದಕ್ಕೋಸ್ಕರ, ಯುದ್ಧ ಮತ್ತು ಆಕ್ರಮಣ ತಡೆಗಟ್ಟುವುದಕ್ಕೋಸ್ಕರ ಕಲೆಕ್ಟಿವ್ ಸೆಕ್ಯುರಿಟಿ ಅನ್ನೋದು ಸಾಮೂಹಿಕ ಭದ್ರತೆ ಅನ್ನೋದು ರಾಷ್ಟ್ರಗಳ ನಡುವಿನ ಒಂದು ಶಾಂತಿಯನ್ನು ಕಾಪಾಡುವುದಕ್ಕಾಗಿ ಮತ್ತು ಭದ್ರತೆಯನ್ನು ಕಾಪಾಡುವುದಕ್ಕಾಗಿ ಇರುವಂತಹ
ಒಂದು ಸಾಧನ ಅಂತಲೇ ನಾವು ಕಲೆಕ್ಟಿವ್ ಸೆಕ್ಯುರಿಟಿನ ಅಥವಾ ಸಾಮೂಹಿಕ ಭದ್ರತೆಯನ್ನು ನಾವು ತಿಳಿತೀವಿ. ಕಲೆಕ್ಟಿವ್ ಸೆಕ್ಯುರಿಟಿ ಸ್ಟ್ಯಾಂಡ್ಸ್ ಫಾರ್ ಮೀಟಿಂಗ್ ಎನಿ ವಾರ್ ಆರ್ ಅಗ್ರೆಷನ್ ಬೈ ದ ಕ್ರಿಯೇಷನ್ ಆಫ್ ಎ ಗ್ಲೋಬಲ್ ಪ್ರಿಪಾಂಡರೆನ್ಸ್ ಆಫ್ ಪವರ್ ಆಫ್ ಆಲ್ ನೇಷನ್ಸ್ ಅಗೇನ್ಸ್ಟ್ ದ ಅಗ್ರೆಷನ್. ಸಾಮೂಹಿಕ ಭದ್ರತೆ ಅಂದರೆ ಯಾವ ರಾಷ್ಟ್ರವು ಮತ್ತೊಂದು ರಾಷ್ಟ್ರಗಳ ಮೇಲೆ ಯುದ್ಧ ಅಥವಾ ಆಕ್ರಮಣವನ್ನು ಮಾಡಿದಾಗ ಈ ಶಕ್ತಿಯ ಒಂದು ಪ್ರಾಮುಖ್ಯತೆ, ರಾಷ್ಟ್ರೀಯ ಶಕ್ತಿ ಅಂದರೆ ಜಗತ್ತಿನ ಶಕ್ತಿಯ ಒಂದು ಪ್ರಾಮುಖ್ಯತೆ ಇಲ್ಲಿ ಬರುತ್ತೆ. ಆವಾಗ ಎಲ್ಲ ರಾಷ್ಟ್ರಗಳು, ಕೆಲವು ರಾಷ್ಟ್ರಗಳು ಒಟ್ಟುಗೂಡಿ ಆ ಯುದ್ಧ ಅಥವಾ ಆಕ್ರಮಣದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅಲ್ಲಿ ಶಾಂತಿ ನೆಲೆಸಲು ಅಥವಾ ಒಂದು ಏನು ಆ ರಾಷ್ಟ್ರಗಳಿಗೆ ಭದ್ರತೆಯನ್ನು ಕೊಡುವಂತಹ ಒಂದು ಸಾಧನವಾಗಿ ಈ ಸಾಮೂಹಿಕ ಭದ್ರತೆ ಅಥವಾ ಕಲೆಕ್ಟಿವ್ ಸೆಕ್ಯುರಿಟಿ ಅನ್ನೋದು ನಿಂತ್ಕೊಳ್ಳುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸಾಮೂಹಿಕ ಭದ್ರತೆಯಲ್ಲಿ 2 ಪ್ರಕಾರಗಳನ್ನು ನಾವು ನೋಡ್ತೇವೆ ಭಾಳ ಪ್ರಮುಖವಾಗಿ. ಒಂದು ಸಾಮೂಹಿಕ ಅಂದರೆ ಕಲೆಕ್ಟಿವ್, ಇನ್ನೊಂದು ಭದ್ರತೆ. ಸಾಮೂಹಿಕ ಭದ್ರತೆಯಲ್ಲಿ 2 ಪದಗಳನ್ನು ನಾವು ನೋಡ್ತೇವೆ. ಒಂದು ಕಲೆಕ್ಟಿವ್, ಇನ್ನೊಂದು ಸೆಕ್ಯುರಿಟಿ. ಒಂದು ಸಾಮೂಹಿಕ, ಇನ್ನೊಂದು ಭದ್ರತೆ. ಕಲೆಕ್ಟಿವ್, ಸೆಕ್ಯುರಿಟಿ 2 ಪದಗಳನ್ನು ಸೇರಿಸಿ ನಾವು ಅದರಲ್ಲಿ ಅಧ್ಯಯನ ಮಾಡುವಂಥದ್ದು ಬರುತ್ತೆ. ಭದ್ರತೆ ಗುರಿಯಾದರೆ ಸಾಮೂಹಿಕ ಎಂಬುದು ಸಾಧನವಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಭದ್ರತೆ ಅನ್ನೋದು ಒಂದು ಗುರಿ, ಸಾಮೂಹಿಕ ಅನ್ನೋದು ಸಾಧನ. ಅಂದರೆ ಭದ್ರತೆಯನ್ನು ಸಾಮೂಹಿಕವಾಗಿ ಸಾಧಿಸುವ ವಿಧಾನವಾಗಿದೆ ಅಂತಲೇ ನಾವು ಕರೀಬಹುದು. ಸಾಮೂಹಿಕ ಭದ್ರತೆಯ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟ್ರಗಳು ಒಂದಾಗಿ ಪ್ರತಿಯೊಂದು ರಾಷ್ಟ್ರದ ಭದ್ರತೆಯನ್ನು ಕಾಪಾಡುವ ಕ್ರಮ ಇದಾಗಿದೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಕಲೆಕ್ಟಿವ್ ಸೆಕ್ಯುರಿಟಿ ಈಸ್ ಆಲ್ಸೋ ರಿಗಾರ್ಡೆಡ್ ಆಸ್ ಎ ಡೆಟರೆಂಟ್ ಅಗೇನ್ಸ್ಟ್ ಅಗ್ರೆಷನ್ ಇನ್ ಸೋ ಫಾರ್ ಆಸ್ ಇಟ್ ಲೇಸ್ ಡೌನ್ ದಟ್ ದ ಕಲೆಕ್ಟಿವ್ ಪವರ್ ಆಫ್ ಆಲ್ ನೇಷನ್ಸ್ ವಿಲ್ ಬಿ ಯೂಸ್ಡ್ ಟು ರಿಪೆಲ್ ಅಗ್ರೆಷನ್ ಆರ್ ವಾರ್ ಅಗೇನ್ಸ್ಟ್ ಎನಿ ಸ್ಟೇಟ್. ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಡೆಟರೆಂಟ್ ಆಗಿ ಯಾವುದೇ ರಾಷ್ಟ್ರವು ಯುದ್ಧ ಅಥವಾ ಈ ಅಗ್ರೆಷನ್ ಅಥವಾ ಆಕ್ರಮಣ ಏನು ಮಾಡುತ್ತೋ ಆ ರಾಷ್ಟ್ರದ ವಿರುದ್ಧವಾಗಿ ಒಂದು ಡೆಟರೆಂಟ್ ಆಗಿ ಭಯವನ್ನು ಹುಟ್ಟಿಸುವ ಒಂದು ಸಾಧನವಾಗಿ ಈ ಕಲೆಕ್ಟಿವ್ ಸೆಕ್ಯುರಿಟಿ ಇರೋದನ್ನು ನಾವು ನೋಡ್ತೇವೆ. ಸಾಮೂಹಿಕ ಭದ್ರತೆ ಇರೋದನ್ನು ನಾವು ನೋಡ್ತೇವೆ. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಅಗ್ರೆಷನ್ ಅಗೇನ್ಸ್ಟ್ ಎನಿ ಒನ್ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಈಸ್ ಆ್ಯನ್ ಅಗ್ರೆಷನ್ ಅಗೇನ್ಸ್ಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯುರಿಟಿ. ಈ ಕಲೆಕ್ಟಿವ್ ಸೆಕ್ಯುರಿಟಿನ ಒಂದು ತತ್ವ ಏನಂತಂದರೆ, ಅದು ಒಂದು ಸಿದ್ಧಾಂತ ಏನಂತಂದರೆ ಅಥವಾ ಒಂದು ಪ್ರಿನ್ಸಿಪಲ್ ಏನಂತಂದರೆ, ಯಾವುದೇ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಿದರೆ ಅದು ಎಲ್ಲ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ದಂಗೆ ಅಂತ ಪರಿಗಣಿಸೋದು ಒಂದು. ಅಥವಾ ಯಾವುದೇ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಿದರೆ ಅದು ಅಂತಾರಾಷ್ಟ್ರೀಯ ಶಾಂತಿಗೆ ವಿರುದ್ಧವಾದದ್ದು ಎಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ ನ್ಯಾಟೋನಲ್ಲಿ ಸುಮಾರು 27 ರಾಷ್ಟ್ರಗಳು ಇರುವಂಥದ್ದು ನೋಡ್ತೇವೆ. ಈ ನ್ಯಾಟೋದು ತೆಗೆದುಕೊಂಡ್ರೆ ಅದು ಒಂದು ರೀತಿಯಲ್ಲಿ ಕಲೆಕ್ಟಿವ್ ಸೆಕ್ಯುರಿಟಿ ಪ್ರಿನ್ಸಿಪಲ್ ಮೇಲೆ ಇರುವಂಥದ್ದು. ನ್ಯಾಟೋದು ಒಂದು ಪ್ರಿನ್ಸಿಪಲ್ ಏನಂತಂದರೆ, ನ್ಯಾಟೋ ಸದಸ್ಯತ್ವವನ್ನು ಹೊಂದಿರುವಂತಹ ಯಾವುದಾದರೂ ಒಂದು ರಾಷ್ಟ್ರದ ಮೇಲೆ ನ್ಯಾಟೋ ಹೊರತುಪಡಿಸಿ ಬೇರೆ ರಾಷ್ಟ್ರಗಳು ದಾಳಿ ಮಾಡಿದರೆ ಅದು ಒಂದು ನ್ಯಾಟೋದಲ್ಲಿರುವಂಥ ಒಂದು ಮೆಂಬರ್ ಕಂಟ್ರಿ ಮೇಲೆ ದಾಳಿ ಮಾಡಿದರೂ ಕೂಡ ಅದು ಸಂಪೂರ್ಣವಾಗಿ ನ್ಯಾಟೋ ಕಂಟ್ರೀಸ್ ಮೇಲೆ ದಾಳಿ ಮಾಡ್ದಂಗೆ ಅನ್ನೋದನ್ನು ಅದು ಪರಿಗಣನೆ ಮಾಡ್ಕೊಳ್ಳುತ್ತೆ, ಕನ್ಸಿಡರ್ ಮಾಡುತ್ತೆ. ಇದು ಕಲೆಕ್ಟಿವ್ ಸೆಕ್ಯುರಿಟಿ ಒಂದು ಪ್ರಿನ್ಸಿಪಲ್. ಆ್ಯಸ್ ಸಚ್ ಇಟ್ ಹ್ಯಾಸ್ ಟು ಬಿ ಮೆಟ್ ಬೈ ದ ಕಲೆಕ್ಟಿವ್ ಎಫರ್ಟ್ಸ್ ಆಫ್ ಆಲ್ ದ ನೇಷನ್ಸ್. ಇದು ರಾಷ್ಟ್ರಗಳ ಒಂದು ಸಾಮೂಹಿಕ ಪ್ರಯತ್ನದಿಂದ ಈ ಸಾಮೂಹಿಕ ಭದ್ರತೆಯ ಒಂದು ತತ್ವವನ್ನು ಅಳವಡಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ನಂತರದಲ್ಲಿ ಈಗ ಸಾಮೂಹಿಕ ಭದ್ರತೆಯ ಒಂದು ಅರ್ಥ, ಮೀನಿಂಗ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ ಏನಿದೆ ಅದರ ಬಗ್ಗೆ ತಿಳಿದ ನಂತರದಲ್ಲಿ ಡೆಫಿನಿಷನ್ಸ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ ಬಗ್ಗೆ ನಾವು ಒಂದು ಸಲ ಅದನ್ನು ನೋಡ್ಕೊಳ್ಳೋಣ. Collective security is machinery for joint action in order to prevent or counter any attack
ಅಗೇನ್ಸ್ಟ್ ಆ್ಯನ್ ಎಸ್ಟಾಬ್ಲಿಷ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಅಂತ ಜಾರ್ಜ್ ಸ್ಕ್ವಾರ್ಜೆನ್ಬರ್ಗರ್ ಹೇಳ್ತಾರೆ. Number 2, definitions of collective security is collective security clearly implies collective measures for dealing with threats to peace, said Palmer and Perkins. Number 3, in essence, collective security is an arrangement among states in which all promise, in the event any member of the system engages in certain prohibited acts, war and aggression against another member, to come to latest assistance. ಸಿಲ್ಚಾರ್ ಈ ರೀತಿಯಲ್ಲಿ ಅವರು ಹೇಳ್ತಾರೆ. ಅಂದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಅಥವಾ ಸಾಮೂಹಿಕ ಭದ್ರತೆಯ ವ್ಯಾಖ್ಯಾನಗಳನ್ನು ನಾವು ನೋಡಿದಾಗ ಜಾರ್ಜ್ ಸ್ಕ್ವಾರ್ಜೆನ್ಬರ್ಗರ್ ಅವರು ಏನು ಹೇಳ್ತಾರೆ ಅಂತಂದರೆ, ಸಾಮೂಹಿಕ ಭದ್ರತೆಯು ಸ್ಥಾಪಿತ ಅಂತಾರಾಷ್ಟ್ರೀಯ ಆದೇಶದ ವಿರುದ್ಧ ಯಾವುದೇ ದಾಳಿಯನ್ನು ತಡೆಗಟ್ಟಲು ಅಥವಾ ಎದುರಿಸಲು ಜಂಟಿ ಕ್ರಮಕ್ಕಾಗಿ ಯಂತ್ರವಾಗಿದೆ ಅಂತ ಈ ಸಾಮೂಹಿಕ ಭದ್ರತೆ ಬಗ್ಗೆ ಅವರು ವ್ಯಾಖ್ಯಾನವನ್ನು ನೀಡ್ತಾರೆ ಜಾರ್ಜ್ ಸ್ಕ್ವಾರ್ಜೆನ್ಬರ್ಗರ್. ಎರಡನೇ ಒಂದು ವ್ಯಾಖ್ಯಾನ ತೆಗೆದುಕೊಂಡು ನೋಡಿದಾಗ ಅದರಲ್ಲಿ ಪಾಮರ್ ಮತ್ತು ಪರ್ಕಿನ್ಸ್ರವರು ಏನು ಹೇಳ್ತಾರೆ ಅಂತಂದರೆ, ಸಾಮೂಹಿಕ ಭದ್ರತೆಯು ಶಾಂತಿಗೆ ಬೆದರಿಕೆಗಳನ್ನು ಎದುರಿಸಲು ಸಾಮೂಹಿಕ ಕ್ರಮಗಳನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಅಂತ ಪಾಮರ್ ಮತ್ತು ಪರ್ಕಿನ್ಸ್ ಅವರು ಹೇಳುವಂಥದ್ದು. ಮತ್ತು ಮೂಲಭೂತವಾಗಿ ಸಾಮೂಹಿಕ ಭದ್ರತೆಯು ರಾಜ್ಯಗಳ ನಡುವೆ ಒಂದು ವ್ಯವಸ್ಥೆಯಾಗಿದ್ದು, ಇದರಲ್ಲಿ ವ್ಯವಸ್ಥೆಯ ಯಾವುದೇ ಸದಸ್ಯರು ಇನ್ನೊಬ್ಬ ಸದಸ್ಯರ ವಿರುದ್ಧ ಕೆಲವು ನಿಷೇಧಿತ ಕೃತ್ಯಗಳಲ್ಲಿ, ಉದಾಹರಣೆಗೆ ಯುದ್ಧ ಮತ್ತು ಆಕ್ರಮಣಶೀಲತೆ ಅಂತ ಹೇಳ್ತೀವಲ್ಲ, ವಾರ್ ಆ್ಯಂಡ್ ಅಗ್ರೆಷನ್ ಅಂತ ಹೇಳ್ತೀವಲ್ಲ, ತೊಡಗಿಸಿಕೊಂಡ್ರೆ ನಂತರ ಅವರ ಸಹಾಯಕ್ಕೆ ಬರುತ್ತಾರೆ ಎಂಬುದನ್ನೇ ನಾವು ಸಾಮೂಹಿಕ ಭದ್ರತೆ ಅಂತ ಸ್ಲೇಚರ್ ಅವರು ಹೇಳ್ತಾರೆ. ಈ ರೀತಿಯಲ್ಲಿ ಸಾಮೂಹಿಕ ಭದ್ರತೆಗೆ ಸಂಬಂಧಪಟ್ಟಂತೆ ಹಲವಾರು ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನೀಡುತ್ತಾರೆ. ಅದರಲ್ಲಿ ಮತ್ತೊಬ್ಬ ರಾಜ್ಯಶಾಸ್ತ್ರಜ್ಞನಾದಂಥ ಚಿಂತಕನಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹೆಚ್ಚು ಕೆಲಸ ಮಾಡಿದಂಥ ಮಾರ್ಗೆಂತೋ ಪ್ರಕಾರವಾಗಿ ನೋಡಿದ್ರೆ ಅವರು ಹೇಳೋ ಪ್ರಕಾರ ಸಾಮೂಹಿಕ ಭದ್ರತೆ ಅಂದರೆ ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ ಎಂಬ ತತ್ವವೇ ಸಾಮೂಹಿಕ ಭದ್ರತೆಯಾಗಿದೆ ಅಂತ ಯಾರು ಹೇಳ್ತಾರೆ? ಮಾರ್ಗೆಂತೋ ಅವರು, ಹ್ಯಾನ್ಸ್ ಜೆ ಮಾರ್ಗೆಂತೋರವರು ಹೇಳ್ತಾರೆ. ಅಂದರೆ ಒನ್ ಫಾರ್ ಆಲ್ ಆ್ಯಂಡ್ ಆಲ್ ಫಾರ್ ಒನ್ ಈಸ್ ಎ ಕಲೆಕ್ಟಿವ್ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಹ್ಯಾನ್ಸ್ ಜೆ ಮಾರ್ಗೆಂತೋರವರು ಹೇಳ್ತಾರೆ. ಮತ್ತು ಇನ್ನೊಬ್ಬ ರಾಜ್ಯಶಾಸ್ತ್ರಜ್ಞ ಹಾಸ್ ಹಾಗೂ ವೈಟಿಂಗ್ ಅವರ ಪ್ರಕಾರವಾಗಿ ಹೇಳಿದ್ರೆ, ಜಾಗತಿಕವಾಗಿ ಭದ್ರತೆ ದೃಷ್ಟಿಯಿಂದ ದೇಶಗಳ ನಾಯಕರುಗಳು ಯಥಾಸ್ಥಿತಿ ಕಾಪಾಡಲು ಒಬ್ಬರು ಮತ್ತೊಬ್ಬರ ಸುರಕ್ಷತೆಯನ್ನು ಖಾತ್ರಿಗೊಳಿಸುವ ವಿಧಾನವೇ ಸಾಮೂಹಿಕ ಭದ್ರತೆ ಅಂತ ಅವರು ಹೇಳ್ತಾರೆ. ಕಲೆಕ್ಟಿವ್ ಸೆಕ್ಯೂರಿಟಿ ಈಸ್ ಎ ಡಿವೈಸ್ ಥ್ರೂ ವಿಚ್ ಎಲೈಟ್ಸ್ ಹೋಪ್ ಟು ಬೋಲ್ಸ್ಟರ್ ದ ಸ್ಟೇಟಸ್ ಕೋ ಬೈ ಗ್ಯಾರಂಟಿಯಿಂಗ್ ಈಚ್ ಅದರ್ಸ್ ಸೇಫ್ಟಿ ಆನ್ ಎ ಗ್ಲೋಬಲ್ ಬೇಸಿಸ್ ಅಂತ ಅವರು ಹೇಳ್ತಾರೆ. ಈ ರೀತಿಯಲ್ಲಿ ಒಬ್ಬೊಬ್ಬರು ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಇಲ್ಲಿ ನೀಡಿದ್ದಾರೆ. ಈ ವ್ಯಾಖ್ಯಾನಗಳನ್ನೆಲ್ಲನೂ ತೆಗೆದುಕೊಂಡು ನಾವು ನೋಡಿದಾಗ, ಇನ್ ಸಿಂಪಲ್ ವರ್ಡ್ಸ್, collective security system guarantees the security of each state of the world against any war or aggression which may be committed by any state against any other state. ಸಾಮೂಹಿಕ ಭದ್ರತೆ ಏನು ಹೇಳುತ್ತಂತಂದರೆ, ಸರಳವಾಗಿ ಹೇಳಬೇಕು ಅಂದರೆ, ಸಾಮೂಹಿಕ ಭದ್ರತೆಯು ಯಾವುದೇ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಯುದ್ಧ ಅಥವಾ ಆಕ್ರಮಣಶೀಲತೆಯನ್ನು ತೋರಿಸಿದಾಗ ಅದರ ವಿರುದ್ಧವಾಗಿ ಹೋರಾಡುವಂಥ ಒಂದು ಸಾಧನವಾಗಿ, ಮತ್ತು ಅದು ಒಂದು ರೀತಿಯಲ್ಲಿ ಒಂದು ಸೆಕ್ಯೂರಿಟಿ ಗ್ಯಾರಂಟಿಯನ್ನು ಕೊಡುವಂಥ ಸಿಸ್ಟಮ್ ಆಗಿ ಇರುವಂಥದ್ದನ್ನು ನಾವು ನೋಡ್ತೇವೆ ಅನ್ನೋದು ಒಂದು. ಇಟ್ ಈಸ್ ಲೈಕ್ ಆ್ಯನ್ ಇನ್ಶೂರೆನ್ಸ್ ಸಿಸ್ಟಮ್ ಇನ್ ವಿಚ್ ಆಲ್ ದ ನೇಷನ್ಸ್ ಆರ್ ಬೌಂಡ್ ಟು ಪ್ರೊಟೆಕ್ಟ್ ದ ವಿಕ್ಟಿಮ್ ಆಫ್ ಆ್ಯನ್ ಅಗ್ರೆಷನ್ ಆರ್ ವಾರ್ ಬೈ ನ್ಯೂಟ್ರಲೈಸಿಂಗ್ ದ ಅಗ್ರೆಷನ್ ಆರ್ ವಾರ್ ಅಗೇನ್ಸ್ಟ್ ದ ವಿಕ್ಟಿಮ್. ಇದೇನನ್ನು ಗ್ಯಾರಂಟಿ ಕೊಡುತ್ತೆ? ಅಥವಾ ಇದು ಒಂದು ರೀತಿಯಲ್ಲಿ ಇನ್ಶೂರೆನ್ಸ್ ಸಿಸ್ಟಮ್ ಇದ್ದಂಗೆ. ಅಂದರೆ ನಮಗೆ ಒಂದು ಇನ್ಶೂರೆನ್ಸ್, ಜೀವ ವಿಮೆ ಅಂತ ಹೇಳ್ತೀವಲ್ಲ, ಆ ರೀತಿ ಯಾವುದೇ ದುರ್ಬಲ ಅಥವಾ ಯಾವುದೇ ರಾಷ್ಟ್ರದ ವಿರುದ್ಧವಾಗಿ ಒಂದು ರಾಷ್ಟ್ರ ಆಕ್ರಮಣ ಮಾಡಿದಾಗ, ಯುದ್ಧವನ್ನು ಘೋಷಿಸಿದಾಗ
ಬಲಿಪಶುವಾದಂತಹ ಅಥವಾ ದುರ್ಬಲವಾದಂಥ ರಾಷ್ಟ್ರದ ಪರವಾಗಿ ಯುದ್ಧವನ್ನು ಘೋಷಿಸಿದ ಆಕ್ರಮಣ ಮಾಡಿದಂಥ ರಾಷ್ಟ್ರದ ವಿರುದ್ಧವಾಗಿ ಹೋರಾಟ ಮಾಡುವಂಥ ಒಂದು ಸಿಸ್ಟಮ್ ಆಗಿ ಇದು ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನೋದು ಅಸ್ತಿತ್ವದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಇದು ಏನು ಹೇಳುತ್ತೆ ಅಂದರೆ, ಸಾಮೂಹಿಕ ಭದ್ರತೆಯ ಮೂಲ ತತ್ವ ಎಂದರೆ ಯಾವುದೇ ಒಂದು ರಾಷ್ಟ್ರದ ಮೇಲೆ ಆಕ್ರಮಣವಾದರೆ ತನ್ನ ಮೇಲೆ ಆಕ್ರಮಣ ಎಂದು ಉಳಿದ ರಾಷ್ಟ್ರಗಳು ತಿಳಿಯುತ್ತವೆ ಅನ್ನೋದನ್ನು ಒಂದು ತಿಳ್ಕೋಬೇಕು. ಭಾಳ ಪ್ರಮುಖವಾದಂಥ ಪ್ರಿನ್ಸಿಪಲ್ ಇದು, ತತ್ವ ಒಂದನೇದು. ಎರಡನೇದಾಗಿ ನಾವು ಏನು ಹೇಳ್ಬೋದು, ಈ ಎಲ್ಲ ವ್ಯಾಖ್ಯೆಗಳನ್ನು ಪರಿಶೀಲಿಸಿ ನೋಡಿದಾಗ ಎರಡನೇದು ನಮ್ಗೆ ಕಂಡುಬರೋದು, ಶಾಂತಿಪ್ರಿಯ ರಾಷ್ಟ್ರಗಳು ಸಂಘರ್ಷ ತಡೆದು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಭದ್ರತೆ ಬಯಸುವುದು ಮುಖ್ಯವಾದದ್ದು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ನಂತರದಲ್ಲಿ ಮೂರನೇದಾಗಿ, ರಾಷ್ಟ್ರಗಳು ಸಾಮೂಹಿಕ ಭದ್ರತಾ ವ್ಯವಸ್ಥೆಯಲ್ಲಿ ತಟಸ್ಥವಾಗಿ ಉಳಿಯುವಂತಿಲ್ಲ, ತನ್ನ ರಕ್ಷಣೆ ಭಾರ ತನ್ನದು ಎನ್ನುವ ಭಾವ ಇಲ್ಲಿ ಇರುವುದಿಲ್ಲ. ಯಾಕೆಂದರೆ ಇದೆಲ್ಲ ರಾಷ್ಟ್ರಗಳು ಒಗ್ಗಟ್ಟಿನಲ್ಲಿ ಸಾಮೂಹಿಕವಾಗಿ ರಕ್ಷಣೆಯನ್ನು ಕೊಡ್ತವೆ. ನಾಲ್ಕನೇ ಅಂಶವನ್ನಾಗಿ ನೋಡಿದಾಗ ನಾವು ದಾಳಿಗೆ ಪ್ರತಿ ಸಾಮೂಹಿಕ ದಾಳಿಯ ತಂತ್ರವೇ ಸಾಮೂಹಿಕ ಭದ್ರತೆಯ ಜೀವಾಳವಾಗಿದೆ. ಈ ಕಲೆಕ್ಟಿವ್ ಸೆಕ್ಯೂರಿಟಿಯಲ್ಲಿ ದಾಳಿಗೆ ಪ್ರತಿದಾಳಿ, ದಾಳಿಗೆ ಸಾಮೂಹಿಕ ಪ್ರತಿದಾಳಿ. ಒಂದು ರಾಷ್ಟ್ರ ದಾಳಿ ಮಾಡಿದ್ರೆ ಆ ರಾಷ್ಟ್ರದ ವಿರುದ್ಧವಾಗಿ ಹಲವಾರು ರಾಷ್ಟ್ರಗಳು ಏಕಕಾಲದಲ್ಲಿ ಒಟ್ಟುಗೂಡಿ ಸಾಮೂಹಿಕವಾಗಿ ಈ ದಾಳಿ ಮಾಡುವ ತಂತ್ರವನ್ನೇ ನಾವು ಇಲ್ಲಿ ಸಾಮೂಹಿಕ ಭದ್ರತೆಯ ಜೀವಾಳ ಅಂತ ನಾವು ಕರಿತೀವಿ. ಆಮೇಲೆ ಐದನೇದಾಗಿ ನೋಡಿದಾಗ ಎಲ್ಲ ರಾಷ್ಟ್ರಗಳು ಸಮಾನವೆಂದು ಭಾವಿಸಿ ದಾಳಿ ಮಾಡಿದ ರಾಷ್ಟ್ರವನ್ನು ಎದುರಿಸುವ ವಿಧಾನ ಇದಾಗಿದೆ. ಇಲ್ಲೇನು ತಿಳ್ಕೋಬೇಕು ನಾವು, ಇಲ್ಲಿ ಜಗತ್ತಿನಲ್ಲಿರುವಂಥ ರಾಷ್ಟ್ರಗಳು ಅಥವಾ ತಾವು ಯಾವ ಒಂದು ಗುಂಪಿನಲ್ಲಿ ಅಲೈನ್ಸ್ ಮಾಡ್ಕೊಂಡಿದ್ದವೋ ಅಥವಾ ಮಿತ್ರಕೂಟಗಳನ್ನು ರಚನೆ ಮಾಡ್ಕೊಂಡಿದ್ದವೋ, ಉದಾಹರಣೆಗೆ ನ್ಯಾಟೋ ಟೈಪು, ಅಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಕೂಡ ಸಮಾನವಾಗಿ ನೋಡ್ಕೊಳ್ತವೆ, ಎಲ್ಲ ರಾಷ್ಟ್ರಗಳು ಸಮಾನವೆಂದು ಭಾವಿಸ್ಕೊಳ್ತವೆ. ಮತ್ತು ಆರ್ಗನ್ಸ್ಕೀರವರು ಹೇಳೋ ಪ್ರಕಾರ ಅವರು ಹೇಳ್ತಾರೆ, ಆರ್ಗನ್ಸ್ಕೀಯವರು 5 ಊಹೆಗಳ ಮೇಲೆ ಸಾಮೂಹಿಕ ಭದ್ರತೆಯು ನಿಂತಿದೆ ಎಂಬ ವಿಚಾರವನ್ನು ಅವರು ಹೇಳ್ತಾರೆ. 5 ಊಹೆಗಳು ಏನು ಅಂತ ಆರ್ಗನ್ಸ್ಕೀಯವರು ಹೇಳ್ತಾರೆ ಅಂದರೆ, ಅದರಲ್ಲಿ 1ನೇ ಊಹೆ, ಯಾವುದೇ ಯುದ್ಧ ಮಾಡುವ ಆಕ್ರಮಣಶೀಲ ರಾಷ್ಟ್ರದ ವಿರುದ್ಧ ಉಳಿದೆಲ್ಲ ರಾಷ್ಟ್ರಗಳು ಸಾಮೂಹಿಕವಾಗಿ ಪ್ರತಿದಾಳಿ ಮಾಡುವ ಕ್ರಮ, ಅದು ಒಂದು ಊಹೆ. 2ನೇ ಊಹೆ ಏನಂದರೆ, ಯಾವುದೇ ಮೂಲದಿಂದ ದಾಳಿಯಾದರೂ ಅದನ್ನು ತಡೆಯುವ ಸಮಾನ ಆಸಕ್ತಿ ರಾಷ್ಟ್ರಗಳಲ್ಲಿ ಇರಬೇಕು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗೆಳೆತನ ಅಥವಾ ಆರ್ಥಿಕ ಹಿತಾಸಕ್ತಿಗಳು ಮಧ್ಯೆ ಬರುವುದಿಲ್ಲ ಅನ್ನೋದನ್ನು 2ನೇ ಊಹೆಯಾಗಿ ಆರ್ಗನ್ಸ್ಕಿ ಅವರು ಹೇಳ್ತಾರೆ. 3ನೇ ಊಹೆ ಏನಂದರೆ, ದಾಳಿಖೋರ ರಾಷ್ಟ್ರದ ವಿರುದ್ಧ ಪ್ರತಿದಾಳಿಯ ಯೋಜನೆಗೆ ರಾಷ್ಟ್ರಗಳು ಸೇರಲು ಸ್ವತಂತ್ರವಾಗಿರುತ್ತವೆ ಎಂಬ ವಿಚಾರವನ್ನು ಅವರು 3ನೇ ಊಹೆಯಲ್ಲಿ ಹೇಳ್ತಾರೆ. 4ನೇ ಊಹೆ ಏನಂದರೆ, ದಾಳಿಖೋರ ರಾಷ್ಟ್ರವನ್ನು ನಿಯಂತ್ರಿಸಲು ಸಂಯುಕ್ತವಾಗಿರುವ ಶಕ್ತಿಯು ಸಾಕಾಗತ್ತೆ, ಒಟ್ಟುಗೂಡಿರುವಂಥ ಶಕ್ತಿಯು ಸಾಕಾಗತ್ತೆ ಎಂಬ ವಿಚಾರವನ್ನು ಹೇಳ್ತಾರೆ. ಮತ್ತು 5ನೇದು ಮತ್ತು ಕೊನೆಯ ಊಹೆ ಏನಂತಂದರೆ, ಅದು ದಾಳಿಖೋರ ರಾಷ್ಟ್ರ ಸೋಲುತ್ತದೆ ಅಥವಾ ಶರಣಾಗುತ್ತದೆ ಎಂಬ ಒಂದು ಕಲ್ಪನೆಯನ್ನು ಅದು ಇವರು ಹೇಳೋ ಪ್ರಕಾರ ಹೊಂದಿರುತ್ತದೆ. ಅಂದರೆ ಆರ್ಗನ್ಸಿಯವರು ಒಟ್ಟು 5 ಊಹೆಗಳನ್ನು ಮಾಡಿಕೊಂಡು ಈ ಕಲೆಕ್ಟಿವ್ ಸೆಕ್ಯೂರಿಟಿ ಬಗ್ಗೆ ಅವರು ತಿಳಿಸ್ತಾರೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಅಂತಾರಾಷ್ಟ್ರೀಯ ಶಾಂತಿಯ ಮಾರ್ಗಗಳು, ಈ ಒಂದು ವಿಚಾರದಲ್ಲಿ ಬರುವಂತಹ ಹಲವಾರು ಮಾರ್ಗಗಳ ಬಗ್ಗೆ, ಅದರಲ್ಲೂ ಕೂಡ ಬ್ಯಾಲೆನ್ಸ್ ಆಫ್ ಪವರ್, ಶಕ್ತಿ ಸಮತೋಲನ, ಈಗ ಸಾಮೂಹಿಕ ಭದ್ರತೆ, ಕಲೆಕ್ಟಿವ್ ಸೆಕ್ಯೂರಿಟಿಯ ಒಂದು ಅದರ ಅರ್ಥ ವ್ಯಾಖ್ಯಾನಗಳ ಬಗ್ಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡ್ವಿ. ಇದರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ, ಮೈಕೆಲ್ ಜಿ ರೋಸ್ಕಿನ್, ನಿಕೋಲಸ್ ಒ ಬೆರಿ ಅವರು ಬರೆದಿರುವಂಥ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ವೋ ಕೊರೇಸಿ ಅವರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದನ್ನು ನೀವು ತೆಗೆದುಕೊಂಡು ಓದಬಹುದು. ಕನ್ನಡದಲ್ಲಿ ಅಧ್ಯಯನ ಮಾಡುವಂಥ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾಲಿ ಮುದ್ದಣ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು,
ಎಚ್ ಡಿ ರಾಮಕೃಷ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಜಿ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಮತ್ತು ಎನ್ ಬಿ ಪಾಟೀಲ ಮತ್ತು ಜಿ ಪಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಈ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಓದಬಹುದು. ಧನ್ಯವಾದಗಳು. ನಮಸ್ಕಾರ.